यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ನಮ್ಮ ಬಿಜಾಪುರ ಮಹಾಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಕಳೆದ 2-3 ದಿನಗಳಿಂದ ಏನು ನಡೆದದಂದ್ರೆ DC ಆಫೀಸ್ಗೆ ಹೋಗಿ ಕೆಲವೊಂದು ಜನ ಮನವಿ ಕೊಡ್ತಾರೆ, ಅಮಾಯಕ ಹೆಣ್ಮಕ್ಳ ಕಡೆ ಮನವಿ ಕೊಡಿಸ್ತಾರೆ. ಅದರಿಂದ ಈ ಅಕ್ಕೋರು ಬಂದರು, ಇಲ್ರಿ ಅಣ್ಣವ್ರ ನನ್ನ ಆಸ್ತಿ ಹಿಂಗೆ ನನಗೆ ಕ್ಯಾನ್ಸರ್ ಆಗ್ಯದ, ನನಗೆ ಲಾಸ್ಟ್ ಸ್ಟೇಜ್ ಅದ, ನನಗೆ ಇದ್ರಿಗೆ ಇದು ಮಾಡ್ಕೋಬೇಕಾಗ್ಯದ, ನೀವು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಬಂದರು. ಬಂದಾಗ ಅವಾಗ ಬಂದ ತಕ್ಷಣ ನಾ ಏನು ಮಾಡಿದೆ, ಆಯ್ತಮ್ಮ ಹೆಲ್ಪ್ ಮಾಡ್ತೀನಿ, ರೊಕ್ಕ ಅಂತರೂ ನನ್ನ ಬಲ್ಲಿಲ್ಲ, ನಾ ರೊಕ್ಕ ಹಿಂಗೆ ತೊಗೊಳತ್ತೀನಿ, ನಿಮ್ಮ ಹೆಸರು ಕೊಡ್ರಿ, ಅವ್ರು ಮುಸ್ಲಿಮ್ಸ್ ಅದಾರ ಮತ್ತು ಒಟ್ಟು ಆಸ್ತಿ ಅವ್ರ ಹೆಸರಲ್ಲೇ ನಾನು ನೊಂದು ಮಾಡ್ಬೇಕಾಗ್ತದ, ನನ್ನ ಹೆಸರು ಬೇಡವ, ನಮ್ಮ ಶಿವಾನಂದ ಭುಯಾರ್ ಅವ್ರ ಹೆಸರು ತಗೋ ಅಂತ ಹೇಳಿ ನಾನೇ ಹೇಳಿದ್ದು ನಿಜ ಅದ. ಆದ್ರೆ ನಿಜ ತೊಗೊಂಡು ತಕ್ಷಣ ಇಟ್ಟು ದಿವಸ ಅವ್ರು 30 ವರ್ಷಗಟ್ಲೆ ಆಯಿತು. 30 ವರ್ಷಗಟ್ಲೆ ಅವರು ಆ್ಯಕ್ಚುಲಿ ಜಾಗ ಅದ, ಗಾರ್ಡನ್ ಜಾಗ ಅದ ಅಂತ ಹೇಳ್ತಾರೆ. ಈಗ ನಿನ್ನೆ ಕೇಳ್ದೇನ 4 ಗುಂಟೆ ನಮ್ದು ಗಾರ್ಡನ್ ಜಾಗ ಅದ ತಂದು, ಆಯ್ತಪ್ಪ ಅಧಿಕಾರದಾಗ ನೀನೇ ಇದ್ದಲ್ವ ರಾಜೇಶ್ ದೇವಗಿರಿನೇ ಅಧಿಕಾರದಾಗಿದ್ದ, ಅವಾಗ ನೀವು ಒಂದು ಗಾರ್ಡನ್ ಫಿನಿಶಿಂಗ್ ಮಾಡ್ಕೊಂಡು BDAದಿಂದ ಹೇಳ್ಕೊಂಡು ನಿಮ್ಮ BDA ಪ್ಲಾಟ್ ಅದ, ಸಾರ್ವಜನಿಕ ಆಸ್ತಿ ಉದ್ಯಾನವನ ಅಂತ ಹೇಳ್ತಿರಲ್ಲ, ಆಯ್ತು ನೀ ಫಿನಿಶಿಂಗ್ ಮಾಡ್ಕೊಂಡು ಜಿಮ್ ತೆಗಿಬೋದಾಗಿತ್ತಲ್ಲ, ಇಷ್ಟು ವರ್ಷ ಹಾಕ್ಬಿಟ್ಟು. ಅವ ಸ್ವತಃ ಹೋಗಿ ಇವ್ರಿಗೆ 3-4 ಸರಿ ಕೇಳ್ಯಾನ, ನನಗೆ ಆಸ್ತಿ ಕೊಡು, ಇದ್ರಾಗ ಅವ್ರ ರೇಟ್ ಅವ್ರಿಗೆ ಪಸಂದ್ ಬರಲಿಲ್ಲ, ಅದಕ್ಕೆ ಅವ ಹಿಂಗೆ ಉಲ್ಟಾ ಚಾಲು ಮಾಡ್ದ. ಅದಕ್ಕೆ ಈಗ ಕೆಲವೊಂದು ಜನ ಇವತ್ತು ಮತ್ತೆ ಪೇಪರ್ನಾಗ ನೋಡ್ದೇನ, ಒಬ್ಬ ನಾ 30 ವರ್ಷದಿಂದ ನಾನು ಹಿಂದೂ ಸಮಾಜದ ಸೇವೆ ಮಾಡ್ಕೋತ ನನ್ನ ಮ್ಯಾಗ 10 ಹಲವಾರು ಪ್ರಕರಣಗಳನ್ನು ಹಾಕ್ಕೊಂಡಿನಿ. ನನಗೆ ಇವು ಜಾಳಗಿ ಟಪ್ಪಿಗೆ ಹಾಕ್ಕೊಂಡು ಸುರ್ಕೊಂಬ ಕೊಡೋರು ನನಗೆ ಹಿಂದುತ್ವ ಹೇಳ್ಕೊಡ್ಬೇಕಾಗಿಲ್ಲ. ನನಗೇನ್ರಿ ಜಾಳಗಿ ಟಪ್ಪಿಗೆ ಹಾಕೊಂಡು ಕಿಶಿಂದ ಹಿಂದುತ್ವ ಮಾಡೋರು, ಅವರು ನಮಾಜ್ ಮಾಡೋರು, ಅವ್ರು ಬಂದು ನನಗೆ ಈ ಹಿಂದುತ್ವ ಮಾಡ್ಬೇಕನ್ನೋದು ಹ್ಯಾಂಗೆ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಡೋ ಅವಶ್ಯಕತೆ ನನಗಿಲ್ಲ. ಒಬ್ಬ ನಮ್ಮ RSS ಕಾರ್ಯಕರ್ತ ಪಾಪ ನೊಂದಾನ, ಪರಿಸ್ಥಿತಿ ಗಂಭೀರ ಅದ, ಅವನ ಹೆಂಡತಿಗೆ ಕ್ಯಾನ್ಸರ್ ಅದ, 3rd ಸ್ಟೇಜ್ನಾಗ 4th ಸ್ಟೇಜ್ನಾಗ ಅದ, ಅವರು ಕೀಮೋಕ್ ಅದಾರ, ಅವ್ರು ದವಾಖಾನೆದಿಂದ ಓಡಿ ಬಂದಾರ. ಇದಾಗಣ ಪಾಪ ನಾ ಬ್ಯಾಡ್ರಿ ನೀವು ಅಲ್ಲೇ ಕೂತ್ ಇದು ಮಾಡ್ರಿ, ನಾ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದೆ. ಆದ್ರೆ ಪಾಪ ಒಬ್ಬ ಅಮಾಯಕ ಹೆಣ್ಮಗಳಿಗೆ ಈ ಥರ ಸಾರ್ವಜನಿಕರಿಗೆ ಅವರು ಅಮಾಯಕರೇ ಹೆಣ್ಮಕ್ಳೇನು ಕೊಟ್ಟಾರಲ್ಲ, ಹಿಂದೆ ಇವ ರಾಜಕಾರಣಿ ದುರುದ್ದೇಶ ಇಟ್ಕೊಂಡು ಇವನ್ ಹಿಂದೆ ಯಾರದಾರ ನಮಗೂ ಗೊತ್ತಿರಲಿಲ್ಲ. ನಾನೇ ಒಂದು ಏನು ಮಾಡಿದ್ವಿ, ಮೊನ್ನೆ ಕೊಡು ಮುಂದಾಗ ಒಂದು ಅಗ್ರಿಮೆಂಟ್ ಕಾಪಿ ಇತ್ತಲ್ಲ, ಹಾಕೋರ್ದು ಒಂದು ಅಗ್ರಿಮೆಂಟ್ ಜೆರಾಕ್ಸ್ ಇತ್ತು, ಅದು ಕೊಡ್ರಿ, ಇದ್ರ ಹಿಂದೆ ಯಾರದಾರು ಹೊರಗೆ ಬರ್ತಾರ. ನಾನು ಇವತ್ತು ಹೊರಗೆ ಬಂದವ. ಈಗ ನೋಡ್ರಿ, ಅವ ಗೌಡ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಪೀರ್ಜಾದೆ ಅವ್ರ ಜೋಡಿ ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಅದಾನ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಮತ್ತು ಅದು ಬಿಡ್ರಿ, ಇನ್ನು ಎಷ್ಟು ರಿಂಗ್ ರೋಡ್ ಆಗ್ಲಾಕತ್ತದಲ್ಲ, ಈಗ ಹೊಸ ರಿಂಗ್ ರೋಡ್ ಆಗ್ಲಾಗ್ತದ, ಅದು ಮೊದ್ಲು MLAಗಳಿಗೆ ಅದು ಗೊತ್ತಾಗ್ತದೆ. ಆ ರಿಂಗ್ ರೋಡ್ ಬಲ್ಲೇಕ ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ 100 ಎಕರೆ ಜಮೀನು ತೊಗೊಂಡ, 100 ಎಷ್ಟು ಅಂದ್ರೆ 100 ಎಕರೆ ಜಮೀನು ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ ತೊಗೊಂಡಿದ್ದ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಅಲ್ಲಿ 2014ನೇ ಇಸ್ವಿ ಒಳಗೆ ಮೋದಿಯವ್ರ ಪ್ರಥಮ ಪ್ರಧಾನಮಂತ್ರಿ ಆದ್ರಲ್ಲ, ಅವಾಗ ಇಲ್ಲಿ ಗಲಾಟೆ ಆಯ್ತು. ಗಾಂಧಿ ಚೌಕ್ ಒಳಗೆ ಗಲಾಟೆ ಮಾಡಕ್ ಹಚ್ಚಿ ಒಂದು 75ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು, ಕೆಲವೊಂದು ಜನ ಅರೆಸ್ಟ್ ಆದ್ರು, ಕೆಲವೊಂದು ಜನ ಹೋದ್ರು. ಇವ ಎಲ್ಲ ಜಗಳ ಮಾಡಕ್ ಹಚ್ಚಿ ಇವ ಓಡಿ ಕೊಲ್ಲಾಪುರಕ್ಕೆ ಹೋದ. ಅಲ್ಲಿದ್ದು ಇನ್ನು ಹಿಡ್ಕೊಂಬಂದ್ರ ಬಿಡ್ರಿ. ಆದ್ರೆ ಎಷ್ಟೊಂದು ಜನ ಹಿಂದೂಗಳು ಇವನು ಬೆನ್ನ ಹತ್ತದವ್ರು, ಅವ್ರ ಪರಿಸ್ಥಿತಿ ಏನಾಗೈತಿ ಇವತ್ತು. ಅವ್ರು ಹೋಗೋ ಕೋರ್ಟಿಗೆ ಅಟೆಂಡ್ ಆಗ್ಲಕ್ ಬಸ್ ಚಾರ್ಜ್ ಸುತ್ತಿ ಕೊಡ್ಲಿಲ್ರಿ ಪುಣ್ಯಾತ್ಮ ಇವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಇವತ್ತ ನೋಡ್ರಿ, ದರ್ಗಾ ಹತ್ರ 77 ಎಕರೆ ಜಮೀನು, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರಿದ 77 ಎಕರೆ ಜಮೀನ, ಅದನ್ನ ವಕಫ್ ಮಾಡತ್ತಂದು ಈ ಪುಣ್ಯಾತ್ಮನೇ ಲೆಟರ್ ಕೊಟ್ಟಿದ್ದು. ಅವ್ನ ಲೆಟರ್ ಹುಡುಕ್ಯಾಡತ್ತೀನಿ, ಸಿಗ್ತದ, ವಿತ್ ಪ್ರೂಫ್ ತೋರಿಸ್ತೀನಿ ನಾನು ನಿಮಗೆ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಇವತ್ತ ಆ KIDB ಒಳಗೆ ಒಂದು ಶಲ್ಟ್ರಿಂಗ್ ಹೌಸ್ ಅಂತ ಇರ್ತದ, ಅಂದ್ರೆ ಈ ಕಟಗರು ಮಾಡ್ತಾರಲ್ಲ, ದನ ಕಡ್ಯಾಕ ಆಕಳ ಕಡ್ಯಾಕದು, ಅದನ್ನ ಮಷಿನ್ ಬರ್ತದ. ಆ ಮಷಿನ್ ಒಳಗೆ ಆಕಳ ಹಾಕಿಬಿಟ್ರೆ ಸಾಕು, ತೊಗಲ ಎಲುವ ಇವು ಎಲ್ಲ ಬೇರೆ ಬೇರೆ ಆಗಿ ಬರ್ತಾವ ಖಂಡದ್ದು. ಆ ಜಮೀನಕ್ಕೆ ಪರ್ಮಿಷನ್ ಕೊಟ್ಟಾನ ಇವ, ಮತ್ತು ಲೋನ್ ಕೊಡಿಸ್ಕೊಟ್ಟಾನ. ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಲೋನ್ ಕೊಡಿಸ್ಕೊಟ್ಟಾನ 30 ಕೋಟಿ ಗಟ್ಲೆ. ಅದರ ಕಮಿಷನ್ ತಿಂದವ ಇವ. ಯಾಕಂದ್ರೆ ಅವಾಗ ನಾನು ಅವನು ಆಫೀಸ್ ಹೊರಗೆ ನಿಂತಿದ್ದೆ, ಅಲ್ಲಿ ಬೇಪಾರಿ ಹತ್ತೊಂದು 2 ಹುಡುಗರು ಬಂದಿದ್ರು. ಅವ್ರು ಹಿಂದಕ್ಕೊಮ್ಮೆ ಆಕಳ ಹಿಡ್ದಾಗ ನನ್ನ ಮ್ಯಾಗ ಕೇಸ್ ಹಾಕಿದ್ರು. ಯಾಕೋ ನೀವ್ಯಾಕೆ ಇಲ್ಲಿ ಬಂದಿರಿ, ನಮ್ಮ ಗೌಡ ಮುಸಲ್ರು ಕಂಡ್ರೆ ಆಗ್ಬರೋದಿಲ್ಲ. ಏನ್ರಿ ಗೌಡ್ರ ಜೋಡಿನೇ ಬೈಠಕ್ ಅದ, ನಮ್ಮ ಶಾಲ್ಟ್ರಿಂಗ್ ಹೌಸ್ ಸ್ಯಾಂಕ್ಷನ್ ಮಾಡ್ಯಾರ ಗೌಡ್ರು, ಅದಕ್ಕೆ ಲೋನ್ ಬರೋದು 30 ಕೋಟಿ ರೂಪಾಯಿ ಲೋನ್ ಬರೋದು, ಪರ್ಸೆಂಟೇಜ್ ಮಾತಾಡಕತ್ತ. ನಮಗೆ ಎಲ್ಲರಿಗೆ ಹಿಂದೂಗಳು ಒಟ್ಟರು ಹೊರಗೆ ನಿಂದ್ರಿಸಿ ಇವ ಒಳಗೆ ಹೋಗಿ ಕೇಸಿಂದ ಅಲ್ಲಿ ಮಾತಾಡ್ತಾನೆ. ಎಲ್ಲಿ ಗೌಡ ಅವ್ರ ಜೋಡಿ 15 ರಿಂದ 20 ನಿಮಿಷ ಮಾತಾಡ್ತಾನೆ. ನಾನು ಅದೇ ಅಬ್ಸರ್ವ್ ಇದ್ದೀನಿ. ಈ ಮಹಿಳಾ ಬ್ಯಾಂಕ್ ಅದಲ್ಲ, ಈ
ಸಿದ್ದೇಶ್ವರ ದೇವಸ್ಥಾನ ಎದುರುಗಡೆ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಕಟಗರಿಗೆ ಇಲ್ಲಿ ಒಂದ್ ಕಡೆ ಗೋಶಾಲೆ ನಾಟಕ ಮಾಡ್ತಾನ, ಇಲ್ಲಿ ಬಂದ್ ಆಕಳ ಕಡಿದಂತದ್ ಇದು ಹಾಕೊಡಕ ಅವನೇ ತಾನ. ಇದು ಅಕಸ್ಮಾತ್ ಇರ್ಲಿಲ್ಲಪ್ಪ ಅಂದ್ರ ಅದೇ ಪುರದೇವ್ರ ಸಿದ್ದರಾಮೇಶ್ವರ ಮುಟ್ಲಿ ಹಸಿ ಹಾಕಿಸಿದ ನಾ ಹಾಕಿಲ್ಲ ಅದ್ರ ಕಮಿಷನ್ ತಿಂದಿಲ್ಲ ಅಂತಂದ ಮಾತಾಡ್ಲಕ್ಕ ಅವ ನನಗ. ಇಂಥವೆಲ್ಲ ಹೇಳ್ಕೊಟ್ಟು ಇವ ನನಗೆ ಹಿಂದುತ್ವದ ಪಾಠ ಹೇಳ್ಕೊಳ್ತಾನ ಇವ. ಇವತ್ತು ನೋಡದೆ ದೊಡ್ಡದಾಗಿ ಹಿಂದೂ ನಾಯಕ ಮಹಾನ್ ನಾಯಕ ಹಿಂಗ ಮುಸ್ಲಿಂ ಮಾಫಿಯಾ ಜೋಡಿ ಅರೆ ಅವ್ರು ತಗೊಳಕತ್ತಿದ್ರು. ಒಬ್ಬ ಮುಸಲ್ಮಾನ್ ಜೋಡಿ ಅವ್ರ ರೊಕ್ಕ ತೊಗೊಳತ್ತಾರ, ಹೆಲ್ಪ್ ಮಾಡತ್ತನವ. ಅವ್ನಿಗೆ ಹೆಲ್ಪ್ ಮಾಡತ್ತಂದ ಕಿಶಂದ ಅವ್ರ ಒಬ್ಬನ ಹೆಸರೇ ಹೆಂಗ್ ಬರುದು ನನ್ನ ಆಸ್ತಿ, ನೀವು ನಿನ್ನ ಹೆಸರು ಕೊಡತ್ತಂದ್ಲು. ನನ್ನ ಹೆಸರು ಬೇಡವ, ಈಗ ಇದು ನಾಳೆ ಇದು ಬರ್ತತ್ ಗೊತ್ತಿತ್ತು ನನಗೆ. ಈ ಒಂದು ದೇವಗಿರಿಗೂ ಹೇಳ್ದೆ ನಾ ರಾಜೇಶಿಗೆ, ಹಗಲತ್ತಿ ಕಳ್ಸಿನ ಅಳಸ್ಲಕ್ಕ. ಹಗಲತ್ತ ಆ ಎಮ್ಮ ಹಾಸ್ಪಿಟಲ್ನಾಗ ಅದಾಳ, ಕ್ಯಾನ್ಸರ್ ಪೇಷಂಟ್ ಆಕಿ ಕ್ಯಾನ್ಸರ್ ಪೇಷಂಟ್ ಹಾಸ್ಪಿಟಲ್ನಾಗ ಅದಾಳ. ಆಕಿನ ಜಾಗ ಅಳಸ್ಲಾಕ ನಾ ಕಳ್ಸೀನಿ, ಹಗಲತ್ ಕಳ್ಸೀನಿ. ಯಾರು ತಹಶೀಲ್ದಾರ್ ಆಫೀಸ್ದವ್ರು ಹೋಗ್ಬೇಕಲ್ಲ ಅಳ್ಯಾಕ, ಏನ್ ಯಾರೇ ಗುಂಡಾಗಳು ಹೋಗ್ತಾರ ಏನ್ ಮಂದಿ ಹೋಗ್ತಾರ, ಅಲ್ಲಿ ಹೋದ ಅವ್ರ ಜೊತೆ ಅವ್ರಿಗೆ ಕಿರಿಕಿರಿ ಮಾಡಕ್ ಬಂದವ. ರಾಜೇಶ್ ದೇವಗಿರಿ ಬರ್ತಾನ, ಅವನೇ ನನ್ನ ಜಾಗ ಹೊಡಿಬೇಕಂತ ಕೂತಾನತ್ ಇವ್ರು ನನ್ಗೆ ಅಡ್ವಾನ್ಸ್ ಹೇಳಿದ್ರು. ಆದ್ರೆ ದೇವಗಿರಿಗೆ ಹೇಳ್ದೆ ನಾ, ರಾಜೇಶ ನೋಡಪ್ಪ ನಿಂದು ಅವ್ರ ಜಮೀನ ಅಳತಿ ಮಾಡ್ಸುಮ್ ನಿಮ್ದು ಜಮೀನ್ ಇದ್ರೆ ನಿಮ್ದು ತೋರಿ. ಮತ್ತ 30 ವರ್ಷದಿಂದ ದನ ಏನ ಕಾಯತ್ತಿದ್ದೀನಿ. 30 ವರ್ಷ ಆಯ್ತು ಅದು ಗಾರ್ಡನ್ ಜಾಗ ಅಂತ ಹೇಳ್ತಿ. ಮತ್ತ ಆ ಭಾಗದ ಮೆಂಬರ್ ಇದ್ದೀನಿ ಹಿಂದಕ್ಕೆ ಏನ. ಈಗ ಆ ಭಾಗದ ಮೆಂಬರ್ ಇದ್ದಾಗ ಒಂದು ಬಿಡಿಯದಿಂದ ಒಂದ್ ಏನ್ರ ಫ್ರಾಂಚೈಸಿ ಹಾಕೋಬೇಕು, ಒಂದ್ ಏನ್ರ ಫೆನ್ಸಿಂಗ್ ಅಂದ್ರೆ ಈ ಗಾರ್ಡನ್ ಜಾಗ ಅಪ್ಪ ಇಲ್ಲಿ ಅಂದ್ರೆ ಪಾರ್ಕ್ ಮಾಡ್ಬೇಕು, ಒಂದಿಟ್ಟು ಗಿಡ ಹಚ್ಬೇಕು. ಅದ್ ಜ್ಞಾನ ಬಂದಿಲ್ಲ. ಒಮ್ಮೆ ಈ ಹೆಣ್ಮಗಳ ಜಾಗ ತಗೊಳಕ್ ಬಂದಾಳ. ಈಗ ಹಿಂದ್ ಉಮೇಶ್ ಒಂದಲ್ ಬೆನ್ನತ್ತ ತಂದ್ ಕೂಲೆ ಮುಕ್ಳಿಗೆ ಬಿಸಿ ಹತ್ತಿ ರಾತ್ರೋರಾತ್ರಿ ಅಲ್ಲಿ ಹೋಗಿ ಕೇಶಿಂದ ಕಟ್ಟಿ ತಯಾರು ಮಾಡಿ ಒಂದು ಲಿಂಗ ಇಟ್ಟನ್. ಅರೆ ನಾನು ಮೂರ್ತಿ ಪೂಜೆಗೆ ನಾನು ಹಿಂದೂನೇ ಅದೀನಿ ಏನ. ನಿಮ್ಮಿಂತ್ರ ಹಿಂದುತ್ವ ಪಾಠ ಕಲಿಯಕ್ ಬೇಕಾಗಿಲ್ಲ. ನೀವು ಬರೇ ಮಾತೊಳಗ್ ಮಾತಾಡ್ತಿರ್ಬೋದು, ನಾ ಕೃತಿ ಒಳಗ್ ಮಾಡ್ತೀನಿ ಏನ. ನನ್ನ ಮ್ಯಾಗ 10 ಹಲವಾರು ಕೇಸ್ ಅದ ಇದ್ರ ಸಲಾಗ ಏನ. ಇವ್ರೆಲ್ಲ ಬಂದ ನನಗೆ ಹಿಂದುತ್ವದ ಪಾಠ ಕಲ್ತಾರ. ಮತ್ತ ಒಬ್ಬ ಪ್ರತಿಷ್ಠಿತ ಹೋಟೆಲ್ ಮಾಲಕವ ಬಿಜಾಪುರ್ನಾಗ ಮುಸ್ಲಿಂ ಏನ್ರಿ. ಅವನಿಗೆ 8 ಕೋಟಿ ರೂಪಾಯಿ ದಂಡ ಆಗಿತ್ತು. ಅದು 8 ಕೋಟಿ ರೂಪಾಯಿ ದಂಡ ಆಯ್ತು ಅಂದ್ರ ಅವ್ರು GST ತುಡುಗು ಮಾಡಿದವ. GST ಅಂತಾರಲ್ಲ, ಸೆಂಟ್ರಲ್ ಗೌರ್ಮೆಂಟ್ದು GST ಟ್ಯಾಕ್ಸ್ ಅಂತಾರ. ಆ GST ತುಡುಗು ಮಾಡಿದ್ದು ಅದು 8 ಕೋಟಿ ಆಗಿತ್ತು. ಅದನ್ನ ಇವ ಬ್ಯಾನ್ ಹತ್ತಿಕೇಶಂದ 8 ಕೋಟಿ ರೂಪಾಯಿ ಮಾಡ್ಸ್ಯಾನ. 8 ಕೋಟಿ ರೂಪಾಯಿ ಮಾಡ್ಸ್ಯಾನ ಇವನೇ. ಈಗ ಅವಾಗೆಲ್ಲ ಹಿಂದುತ್ವ ಹೋಗಿತ್ತಪ್ಪ ನಿಂದ. ಆ ಮುಸಲ್ರ ಹೋಟೆಲ್ದವ ಅವ್ರ ಮನೆ ಅವ್ರ ಹೋಟೆಲ್ ಬಿರಿಯಾನಿ ತಿನ್ನಾಕ ಬೇಕು. ಅವಂದು GSTದವ ಏನತ್ತಾರ ಅದಕ್ಕೆ ಯಾವ್ದೋ ವಂಚಕತ್ತಾರ, ಆರ್ಥಿಕ ಭಯೋತ್ಪಾದಕತ್ತಾರ. ಅವ್ರಿಗೆ ಯಾರು GST ತುಡುಗು ಮಾಡ್ತಾರೋ, ಯಾರ ಟ್ಯಾಕ್ಸ್ ತುಡುಗು ಮಾಡ್ತಾರೋ ಅವ್ರಿಗೆ ಆರ್ಥಿಕ ಭಯೋತ್ಪಾದಕರ್ತಾರ. ಆರ್ಥಿಕ ಭಯೋತ್ಪಾದಕಗ ನೀ ಅವ್ರಿಗೆ ಸಪೋರ್ಟ್ ಮಾಡ್ತಿ. ಅದನ್ನ 8 ಕೋಟಿ ರೂಪಾಯಿ ಇವನೇ ಮಾಡ್ಸ್ಯಾನ GST ತುಂಬೋದು. ಅದು ಖುದ್ದಾಗಿ DC ಅವ್ರು ಬಂದು ಚೀಸ್ ಮಾಡಿದ್ರು ಅದು. ಇಂಥವು ಎಲ್ಲಾ ಮಾಡ್ಕೋ ಬಂದು ನನಗೆ ಹಿಂದುತ್ವದ ಪಾಠ ಹೇಳ್ಕೊಡಕ್ ಬರ್ತೀರಿ. ಅರೆ ನಿಮ್ಮ ಕೈಯಾಗ ನೀವು ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಇವತ್ತಿಗೂ ಪಾರ್ಟ್ನರ್ ಅದಾರ ಅವ್ರು. ನೀವು ತೆಗೆದು ನೋಡ್ರಿ, ಹೆಸರು ತೆಗೆದು ನೋಡ್ರಿ, ಅಂಜುಮನ್ ಕಮಿಟಿ. ಆಯ್ತಪ್ಪ ನೀ ಹಿಂದುತ್ವ ದೊಡ್ಡ ಹಿಂದೂ ಹುಲಿ ಅದಿ ಆಯ್ತು. ಈ ಪಾರ್ಟ್ನರ್ ಯಾರು ಜೋಡಿ ಅದಿಪ್ಪ ನೀ? ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಯಾರು ಜೋಡಿ ಅದಿ ಬೇಕಲ್ಲ. ಆ ಹೆಸರು ಹೇಳ್ತೀನಿ ನಿಮ್ಗೆ. ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಇದ್ದವ ಮೊಹಮ್ಮದ್ ಪಿರಜಾದೆ ಅವ್ರ ಜೋಡಿ ಪಾರ್ಟ್ನರ್ ಅದ ನಿಮ್ದು. ಈಗ ಅಟ್ಟು ಹಿಂದುತ್ವ ಹರಿತೈತಪ್ಪ ಅಂದ್ರೆ ಮುಸಲ್ರ ಜೋಡಿ ಪಾರ್ಟ್ನರ್ ಯಾಕೆ ಮಾಡಿತ್ತು? ತಕ್ಕೋ ಹಿಂಗ ಅಮಾಯಕರ RSS ಕಾರ್ಯಕರ್ತವ. RSS ಕಾರ್ಯಕರ್ತನ ಇದು ಮಾಡಿಲ್ಲ. ಆದ್ರೆ ಒಬ್ಬ ಯಾವ ಸಾಮಾನ್ಯ ಹಿಂದೂ ಇದ್ದಂದ್ರು ಅವ್ನಿಗೆ ಅನ್ಯಾಯ ಆಗ್ತದಪ್ಪ ಅಂದ್ರೆ ನಮಗ ಅನ್ಯಾಯ ಆದಂಗ ನಾ ಅದನ್ನ ಪ್ರತಿಭಟಿಸ್ಬೇಕು. ರಗಡ್ ಮಂದಿ ಹೋಗ್ಯಾರ ನನಗ, ರಗಡ್ ಪ್ರಭಾವಿಗಳನ್ನು ಫೋನ್ ಹಚ್ಚಾರ. ರಗಡ್ ಪ್ರಭಾವಿಗಳು ಫೋನ್ ಹಚ್ಚಿದ್ರು ನನಗೆ, ಅದು ಜಾಗ ನಮ್ದು ಅದರಿ, ಪ್ಲಾಟ್ ನಮ್ದು ಬರ್ತಾವ್ರಿ. ಆಯ್ತಪ್ಪ, ಜಾಗ ನಿಮ್ದು, ಪ್ಲಾಟ್ ನಿಮ್ದು, ಸರ್ವೆ ಮಾಡೋಣ. ನಾವು ಬೇಡ, ನಿಷ್ಪಕ್ಷಪಾತ ಸರ್ವೆ ಮಾಡ್ರಿ. ನಿಷ್ಪಕ್ಷಪಾತ ಅಂದ್ರೆ DC ಅವರು ಅದ್ರ ಜವಾಬ್ದಾರಿ ತೊಗೊಳ್ಳಿ. ಜಿಲ್ಲಾಧಿಕಾರಿಗಳ ನಂಗೆ ಸಂಪೂರ್ಣ ವಿಶ್ವಾಸ ಅದ. ಅವ್ರು ಬಂದು ನಿಷ್ಪಕ್ಷಪಾತ ಅದನ್ನ ಅಳಿಸ್ಲಿ. ಇದು ಯಾರ್ದ ಅಕಸ್ಮಾತ್ ಇವ್ರಿಗೆ ಹೋಗ್ತಿತ್ತು, ಸಾರ್ವಜನಿಕ ಹೋಗ್ತಿತ್ತಪ್ಪ ಅಂದ್ರೆ ನಾನೇ ಸ್ವತಃ ನಿಂತು ಗುಡಿ ಕಟ್ಟಿಸ್ಕೊಡ್ತೀನಿ ನಾನು. ಅದು ಅವನಿಗೆ ರಾಜೇಶಿಗೆ ಹೇಳಿದ್ದೆ ನಾ ಅವಾಗ. ರಾಜೇಶ ನೀ ಅದು ಸಾರ್ವಜನಿಕ ಗುಡಿ ಅಲ್ಲಿ ಕುಂಸಿಯತ್ ಮೆಂಬರ್ ಅದ, ಅವನಿಗೂ ಹೇಳಿದ್ದೇನೆ. ಅದೇನ್ರಿ ಸಾರ್ವಜನಿಕ ಜಾಗ ಬತ್ತಪ್ಪ ಅಂದ್ರೆ ಗುಡಿಗೆ ನಾನು ಇಟ್ಟು ರೊಕ್ಕ ಕೊಡ್ತೀನಿ ಕಟ್ಟು. ಆದ್ರೆ ಅಮಾಯಕ ಹೆಣ್ಮಗಳಿಗೆ ಅನ್ಯಾಯ ಮಾಡಬೇಡ್ರಿ. ಆಕಿ ಕ್ಯಾನ್ಸರ್ ಪೀಡಿತದಾಳ. ಆಕಿ ಅಲ್ಲಿ ಆಕಿ ಡೆತ್ ಬೆಡ್ ಮ್ಯಾಗಿಂದ ಬಂದಾಳ್ರಿ. ಈಗ ಬರೀ ಇದು ಕೇಳಿದ ಕೂಡಲೇ ಪಾಪ ಓಡಿ ಬಂದಾಳ ಆಕಿ. ಇವತ್ತ ನಿಮ್ಮ PAಗಳು ಇವತ್ತ ನಿಮ್ಮ PAಗಳು ಒಂದ್ NA ಅಪ್ರೂವಲ್ ಆಗ್ಬೇಕಾದ್ರ, ನಿಮ್ಮ ಅಧಿಕಾರದಾಗ NA ಅಪ್ರೂವಲ್ ಆಗ್ಬೇಕಾದ್ರೆ ಅವ್ರ ಕಡೆ ಡೆವಲಪರ್ ಕಡೆ ಒಂದು ಸೈಟ್ ತಗೋತಾರ, ಒಂದು ಪ್ಲಾಟ್ ತಗೋತಾರ. ಮತ್ತ ನೀವು ಇವು ಏನು CA ಸೈಟ್ ಅದು ಇರ್ತಾವಲ್ಲ, ಅವು ಮಾರ್ಕೊಂಡ್ ತಿಂದಿರಿ. ಅವು ಬಿಡ್ರಿ. ಮೊನ್ನೆ ಕಾರ್ಪೊರೇಷನ್ ಇಲೆಕ್ಷನ್ದಾಗ BJP ಟಿಕೆಟ್ ಮಾಡ್ಕೊಂಡ್ ತಿಂದವ್ರು ನೀವು. ನಿಮಗೇನು ನೈತಿಕತೆ ಐತೆ ಇದು ಹೇಳಕ್ಕ? ಒಬ್ಬ ಅಮಾಯಕ ಹೆಣ್ಮಗಳಿಗೆ ನಾ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡತ್ತೀನಿ. ಮತ್ತೆ ನಾ ಕೊಡಿಸ್ತೀನಿ.
ನಾ ಇಟ್ಟಕ್ ಬಿಡುದಿಲ್ಲ. ಅವ್ರೆಲ್ಲರೂ ಹೋಗಿ ಜಿಲ್ಲಾಧಿಕಾರಿಗೆ ಹೋಗಿ ಮನಿ ಕೊಟ್ರೆ ಚಲೋ ಆಯ್ತದ. ಅದು ಕೊಟ್ಟಿದ್ದು ಚಲೋ ಆಯ್ತು. ಅಂದ್ರೆ ಜನರಿಗೆ ಗೊತ್ತಲ್ಲ ಇವ್ರದ್ದು ಏನದ ಹಕೀಕತರ ಬೈಲತ್ಲ. ಈಗ ನಾವ್ ಒಮ್ಮೆ ಡೈರೆಕ್ಟ್ ನಾ ಪ್ರೆಸ್ದವ್ರ ಮುಂದೆ ಮೀಡಿಯಾ ಮುಂದೆ ಬಂದಿದ್ರೆ ನನಗೆ ಬೇರೆ ಇರ್ತಿತ್ತು. ಈಗ ಅವ್ರಾಗಲೇ ಹೋಗ್ಯಾರ ಪ್ರೆಸ್ದವ್ರ ಮುಂದೆ ಅಂದ ಮ್ಯಾಗ ಅವ್ರು ತೆಗೀಲಿ. ಈಗ ಅವ್ರ ಪಿ ಎಗಳು ಎಲ್ಲ ಕಲ್ಯ ಪಲ್ಯ ಇವ್ರೆಲ್ಲಾರು ತೊಗೊಂಡಾರ. ಅವ್ರು ಪ್ರತಿ ಒಂದ್ ಇದ್ರದಾಗ ಏಜೆಂಟ್. ಇವತ್ತು ಲ್ಯಾಂಡ್ ಡೆವಲಪ್ ಇತ್ತಂದ್ರೆ ಇಟ್ಟು ರೊಕ್ಕ ಕೊಡ್ಬೇಕು ಅವ್ರಿಗೆ. ಇವತ್ತಿಗಾದ್ರು ಬಿಡಿಯೋದಾಗ ಪರಿಸ್ಥಿತಿ ಹೆಂಗೈತಿ. ಒಂದು ಸಿ ಎ ಸೈಟ್ ತಗೋಬೇಕಾದ್ರೆ ಅವ್ರಿಗೆ ಹೋಗಿ ರೊಕ್ಕ ಕೊಟ್ಟು ಬರ್ಬೇಕು. ಎಲ್ಲ ಅವರು ಅಂಥವ್ರಿಗೆ ಕೊಡೋರು, ಇಲ್ಲಿಕಂಗೆ ಕೊಡೋದಿಲ್ಲ. ಎಷ್ಟೋ ಜನರ ಹತ್ರ ದುಡ್ಡು ತೊಗೊಂಡು ಇದು ಮಾಡ್ಯಾರ. ಆಯ್ತಪ್ಪ, ನಿನ್ನ ಗೌಡಗೆ ಕೇಳ್ತೀನಿ ನಾ ಈ ಸದ್ 2018ನೇ ಇಸ್ವಿ ಒಳಗೆ ನೀ ಫಸ್ಟ್ ಟೈಮ್ MLA ಆದಾಗ ನಿನ್ನ ಆಸ್ತಿ ಘೋಷಣೆ ಏನಿತ್ತು? ಆಯ್ತಾ, ಆಸ್ತಿ ಘೋಷಣೆ ಏನಿತ್ತು ಅದ್ರದ್ದು ಈಗ ನಿನ್ನ ಆಸ್ತಿ ಎಟ್ಟಾಗ್ಯದ ಇಟ್ಟು ಒಮ್ಮೆ ಹೆಂಗಾಯ್ತ ತೆಗಿಲಿ, ಲೆಕ್ಕ ತೆಗಿಲಿ. ಸಿದ್ದೇಶ್ವರ ಮುಟ್ಟ ಹೇಳಾಕಿವ ನನ್ನ ಆಸ್ತಿ ಇಟ್ಟಿತ್ತ ಹೇಳಿ ಮಾಡಿ ತಗೋಸ್ಲಿ. ತಪ್ಪಿಸ್ತಿದ್ರೆ ಅವನಿಗೆ ಶಿಕ್ಷೆ ಆಗಲಿ, ನಾ ತಪ್ಪಿಸ್ತಿದ್ರೆ ನಾ ಇವ್ರ ಮೂಮೆಂಟ್ದಾಗ ನಾ ಹೆಲ್ಪ್ ಮಾಡಿದ್ ಖರೆ ಅದ. ಇವ್ರಿಗೆ ಏನದಲ್ಲ ಈ ಕಡಿತನೂ ಹೆಲ್ಪ್ ಮಾಡ್ತೀನಿ. ಯಾಕಂದ್ರೆ ಒಬ್ಬ ಅಮಾಯಕ ಹೆಣ್ಮಗಳಕ್ಕೆ ಅವ ನಮ್ಮ ಕಾರ್ಯಕರ್ತ, ಅವ ನಮ್ಮ ಸಂಘದ ಕಾರ್ಯಕರ್ತವ. ಆ ಸಂಘದ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ನಾ ಹೋಗಿ ನಿಂದ್ರುದು ನನ್ನ ಧರ್ಮದ. ಆ ಧರ್ಮದ ಆ ಪ್ರಕಾರ ನಾ ಹೋಗಿ ನಿಂತೀನಿ. ಇವ್ರು ಯಾರದರೆ ಆ ಬಡವ್ರ ಮನೆಗೆ ಬೆಂಕಿ ಹಚ್ಚಿ ಶ್ರೀಮಂತರ ಮನೆ ಬೆಳಗಲಾಕ್ ಹೋಗ್ಯಾರಲ್ಲ, ಅದು ತೆಗ್ದ ಬಿಡ್ರಿ. ಆ ಮೆಂಬರ್ಗೂ ಹೇಳ್ತೀನಿ, ಆ ರಾಜೇಶ್ಗೂ ಹೇಳ್ತೀನಿ. ಅವ್ರ ತಾಯಿ ಅದಾಳ ಮೆಂಬರ್ಗೆ. ಅವ್ರ ತಾಯಿ ಅಧಿಕಾರ ದುರ್ಬಳಕೆ ಮಾಡಿಕಿಶನ್ ಅವ ಏನೇನ್ ಮಾಡ್ತಾನೆ ಏನಿಲ್ಲ ಎಲ್ಲ ಗೊತ್ತದ. ಪಾಪ ಹೆಣ್ಮಗಳು ಎಷ್ಟು ತೊಂದರೆ ಕೊಟ್ಟಾರ. ಇವ್ರು ಹೋಗಿ ಹೇಳ್ತಾರತ್ತ, ನಿನ್ನ ಮನಿ ಕೆಡುವತ್ತಂತ ಕಿಶನ್. ಪಾಪ ಅಮಾಯಕ ಹೆಣ್ಮಗಳು ಒಂದ್ ಮನಿ ಕಟ್ಟಿರ್ತಾಳಂದ್ರೆ ಎಷ್ಟೋ ಸಮಸ್ಯೆ ಮನಿ ಕಟ್ಟಿರ್ತಾಳ. ಆ ಮನಿ ಕೆಡುವಲತ್ತ ತೊಟ್ರು ಓಣ್ಯಾನವ್ರು ಹೋಗಿ ಅಂಜಿಕೆ ಹಾಕ್ತಾರತ್ತ. ಹಿರಿಯರೇ ಹೋಗಿ ರಾತ್ರಿ ನಮ್ಮ ಮನ್ಯಾಗ ಬಾಡಿಗೆ ಇದ್ದವ್ರಿಗೆ 1 ಗಂಟೆಗೆ ಹೋಗಿ ಇದು ಕೆಡವುದೈತೆ ಅಂತ ಖಾಲಿ ಮಾಡಿ ನೀವು ಸಮಾಧಿ ಮಾಡ್ತೇವ. ಯಾರ ಆಸ್ತಿ ಅಂತ ಹೇಳಿ ಸಮಾಧಿ ಮಾಡ್ತಾರ, ಯಾರ ಮನಿ ಅಂತ ಹಿರಿಯರ್ ಸಮಾಧಿ ಮಾಡ್ತಾರ. ಯಾಕಂದ್ರ ಅವ್ರಿಗೆ ಅನುಕೂಲ ಆಗೇತಿ. ಈಗ ಕಾರು ಬೈಕು ಎಲ್ಲಾ ಎಮ್ಮಿ ಕಟ್ತಾರ. ಅಲ್ಲ ನನಗ ಬರ್ತಾರ, ನನ್ನ ಆಸ್ತಿ ಒಳಗೆ ಎಮ್ಮಿ ಕಟ್ಕೊಂಡದಾನ. ನೀನು ಪ್ರೆಸ್ ಮೀಟ್ ಮಾಡತ್ತ, ಇದು ಆಗಾಡ ನೀನೇ ಕುಂದ್ರತ್ತ. ಒಂದ್ 2 ಮಿನಿಟ್ ಶಾಂತಿರು. ಆಮೇಲೆ ಏನವ್ರು ಆರೋಪ ಮಾಡ್ಯಾರ ಅದ್ರದ್ದು ಪ್ರತಿಯೊಂದನು ದಾಖಲಾತಿಗಳನ್ನ ಜಿಲ್ಲಾಧಿಕಾರಿಗಳಿಗೆ, ಏನು ಅಪರ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟೇವಿ. ಅವರು ಕೂಡ ಅವು ಎಲ್ಲ ನಮ್ಮ ಈ ಹೆಣ್ಮಕ್ಳ ಡಾಕ್ಯುಮೆಂಟ್ಸ್ ಮತ್ತು ಅವ್ರು ಏನು ಓಪನ್ ಸೈಟ್ ಅಂತ ಹೇಳಿ ಹೇಳಕತ್ತಾರ, ಅವು ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ನಾವು ಗೌರ್ಮೆಂಟ್ ಮೋಜಣಿ ಕೊಟ್ಟಿವಿ. ಆ ಮೋಜಣಿ ಯಾರು ತಪ್ಪಿತಸ್ಥದ ಅವ್ರ ಮ್ಯಾಗ ಅವ್ರ ಕ್ರಮ ಆಗ್ಲಿ. 20 ವರ್ಷ ಗಟ್ಲೆ ಅದು ಖಾಲಿ ಬಿದ್ದದಕ್ಕೆ ಇವ್ರು ಏನು ಮಾಡ್ಲಾರ್ದೆ ಸುಮ್ನೆ ಅಕಸ್ಮಾತ್ ಇದು ಖಾಲಿ ಜಾಗನೇ ಇತ್ತು, ಅಕಸ್ಮಾತ್ ಗೌರ್ಮೆಂಟ್ದೇ ಇತ್ತಪ್ಪ ಅಂತ ಸಾರ್ವಜನಿಕ ಆಸ್ತಿ ಇತ್ತಂದ್ರೆ ಇಟ್ಟು ದಿನ ಹೆಂಗ್ ಸುಮ್ಬಿಡ್ತಾರ. ಆಮ್ಯಾಗ ಈಗ ಹೆಣ್ಮಗಳು ಹೇಳಿದ್ಲಲ್ಲ, ರಾತ್ರಿ ಒಂದ್ ಸಣ್ಣ ಕಟ್ಟಿ ಅದ್ರ ಮ್ಯಾಗ ಲಿಂಗಪ್ಪಿಟ್ಟು ಇಂಥ ರಾಜಕಾರಣ, ಇಂಥ ಅಮಾಯಕ ಹೆಣ್ಮಕ್ಳ ಜೋಡಿ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ ಅದ. ಅದಕ್ಕೆ ಇದನ್ನ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಪ್ರತಿಯೊಂದು ಅಕ್ರಾಚಾರಿ ಹಿಡಿದು ಉತ್ತಾರ ಹಿಡಿದು ಯಾವ ಕೈಲೇ ಬರ್ತಿದ್ದು ನಮ್ಮ ಮನ್ಯಾಗ ತಯಾರಾಗಿದ್ದಲ್ಲಿ ಇವು ಇವೆಲ್ಲ ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ಆಗಿ ಈ ಹೆಣ್ಮಗಳಿಗೆ ನ್ಯಾಯ ಸಿಗುತ್ತಾನ ಇದೇನ್ ನಾವು ಇಟ್ಟಕ್ಕೆ ಬಿಡಂಗಿಲ್ಲ. ನೀವೆಲ್ಲರ ಹೆಸರು ತೇಜೋವಧೆ ಮಾಡಿದ್ರ DC ಒಂದ್ ಮನವಿ ಕೊಟ್ರ ನಾವೆಲ್ಲರೂ ಬಿಡ್ತೇವ ಅಂತ ಹೇಳಿ ಹಂಗೇನಿಲ್ಲ. ಅದು ಏನ್ ಕರೆಕ್ಟ್ ಅದ ನ್ಯಾಯ, ಅದು ತಪ್ಪಿದ್ರೆ ತಪ್ಪಾಗ್ಲಿ, ಕರೆಕ್ಟ್ ಇದ್ರೆ ಕರೆಕ್ಟ್ ಆಗ್ಲಿ, ಇದು ನಾವು ಆಗ್ರಹ ಮಾಡ್ತೀವಿ. ನಾವು ಈಗಾದ್ರೂ ಈ ಹಿಂದಕ್ಕಾದ್ರೂ ನಾ ಹೇಳಿದ್ದೀನಿ, ಇವತ್ತ ಅಮಾಯಕ ಹಿಂದೂಗಳನ್ನ ಉಪಯೋಗಿಸಿಕೊಂಡು ಎಷ್ಟೋ ಸಾಮಾನ್ಯ ಹಿಂದೂ ಕಾರ್ಯಕರ್ತರನ್ನು ಉಪಯೋಗಿಸಿಕೊಂಡು ಇವ MLA ಆಗ್ಯಾನ. ಏನ್ರಿ, ಒಬ್ಬ BJP MLA ಆದ್ರೆ ಕಾರ್ಯಕರ್ತರು ಬೆಳಿಬೇಕೋ ಇಲ್ಲ, ಕಾರ್ಯಕರ್ತರು ಬೆಳಿಬೇಕು. ಆ ಕಾರ್ಯಕರ್ತರು ಬೆಳೆದ್ ಬಿಟ್ಟು ಇವ್ರ PAಗಳ ಆಸ್ತಿ ನೋಡ್ಬೇಕು, ಇವ್ರ ಆಸ್ತಿ ನೋಡ್ಬೇಕು. ಇವ್ರು ಎಲ್ಲಿ ಬೇಕಲ್ಲಿ ಹೆಂಗ ಆ ಸಿದ್ದಶ್ರೀ ಬ್ಯಾಂಕ್ ಒಳಗ ಎಷ್ಟೋ ಮುಸಲ್ಮಾನರ ಅಕೌಂಟ್ ಅದಾವ, ಅಲ್ಲಿ ಏನ್ ಮಾಡ್ತಾನೆ ಅಷ್ಟೋ ಹವಾಲಾರ ರೊಕ್ಕ ಟರ್ನ್ ಓವರ್ ಆಗ್ತಾವ. ಮೊನ್ನೆ ನಿಮ್ಗ ವಾಲ್ಮೀಕಿ ಹಗರಣದಾಗ ಅಲ್ಲಿ ಇವ್ರು ಬಂದಿದ್ರು, ಯಾವ್ದ್ರದು NIA ಯಾವ್ದು ಅವ್ರು ಬಂದು ಇಲ್ಲಿ ತನಿಖೆ ಮಾಡಿ ಹೋಗ್ಯಾರ. ವಾಲ್ಮೀಕಿ ಹಗರಣದ ರೊಕ್ಕ ಇವ್ರ ಬ್ಯಾಂಕ್ನಾಗ ಟರ್ನ್ ಓವರ್ ಆಗ್ಯಾವ. ಏನ್ರಿ, ಎಷ್ಟೋ ಮುಸಲ್ಮಾನರ ಅಕೌಂಟ್ ಅದಾವ, ಎಷ್ಟೋ ಟರ್ನ್ ಓವರ್ ಮಾಡ್ತಾನೆ. ಆದ್ರೆ ಏನ್ ಬೇಕಾದ್ ಮಾಡ್ಬೋದು, ಏನ್ ಬೇಕಾದ್ ಹೇಳ್ಬೋದು. ಇದಕ್ಕೆ ಯಾರು ಹೊಳ್ಳಿ ಉತ್ತರ ಕೊಡೋರು ಇಲ್ಲ ತಂದಾನ. ಒಬ್ಬ ಅಮಾಯಕ ನಮ್ಮ RSS ಕಾರ್ಯಕರ್ತದನವ, ಅವ್ರ ಮನೆಯವ್ರ ಅದಾರ. ಅವ್ರ ಪಾಪ ಕ್ಯಾನ್ಸರ್ ಪೀಡಿತ ಮನೆಯವ್ರು, ಡೆತ್ ಬೆಡ್ ಮ್ಯಾಗ ಅದಾಳ. ಆಕಿಗೆ ನಾವು ನ್ಯಾಯ ಯಾವುದೇ ಕಾರಣಕ್ಕೂ ಕೊಡ್ಸೋರೆ. ಇವ್ರು ಯಾರು ಬೇಕಾದವ್ರ ಬಲ್ಲಿ ಹೋಗ್ಲಿ, ಎಲ್ಲಿ ಹೋದ್ರು ಅದು ಪ್ರಾಮಾಣಿಕ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಅದು ಕುಲಂಕುಷ ಪರಿಶೀಲನೆ ಆಗಿ ಆ ಹೆಣ್ಮಗಳ ಜಾಗ ಅವ್ರಿಗೆ ಕೊಡ್ಬೇಕೆ. ನೀವು ಅಲ್ಲಿ ಹೋದ್ರಿ, ಅವ್ನಿಗೆ ಹೇಳಿದ್ರಿ ಅವ MLA ಹೆಂಗಾಗ್ಯಾನ, ಎಷ್ಟು ಕಾರ್ಯಕರ್ತರು ದುರ್ಬಳಕೆ ಮಾಡ್ಕೊಂಡಾನ. ಎಷ್ಟೊಂದು ಅಮಾಯಕ ಹಿಂದೂ ಕಾರ್ಯಕರ್ತರು ಇವತ್ತಿಗಾದ್ರೂ ಅವ್ರ ಪರಿಸ್ಥಿತಿ ಏನದ, ಅವ್ರ PAಗಳು ಕೋಟ್ಯಾಧೀಶರಲ್ಲತ್ತಾರ, ಅವ ಕೋಟ್ಯಾಧೀಶಲ್ಲತ್ತಾನ. ಒಂದ್ ಕಾರ್ಯಕರ್ತಗೆ ತಿಡ್ದಿದ್ ತೋರಿಸ್ರಿ ನನಗೆ. ಒಬ್ಬ ಕಾರ್ಯಕರ್ತರ ಶ್ರೀಮಂತ ಆಗ್ಯಾನ. ಗೌಡ್ರ ನಿಮ್ಮ ಅನುಕೂಲದಿಂದ ಒಬ್ರು ಯಾರ್ಯಾರ ಕಾರ್ಯಕರ್ತರಿಗೆ ಅನುಕೂಲ ಮಾಡಿದ್ರೆ ಹೇಳ್ರಿ. ಮತ್ತೆ ಇಂಥ ಕಾರ್ಯಕರ್ತರಿಗೆ ನಮ್ಮಿಂದ ಅನುಕೂಲ ಆಗ್ಯದ ಅತನು ಮತ್ತೆ ಹೇಳ್ರಿ.
ಅಮಾಯಕರದೊಂದು ದುರ್ಬಳಕೆ ಮಾಡ್ಕೊಳ್ಳೋದು, ಇಲ್ಲಿ ಹಿಂದೂ ಮುಸ್ಲಿಂ ಮತ್ತು ಸರಿ ಇಲೆಕ್ಷನ್ ತನಿ ಬರೋಣ ಎಬ್ಬಿಸ್ಬಿಡುದು, ಕಿಶಿಂದ ಇಲೆಕ್ಷನ್ ಗೆದ್ದು ಬಂದ್ರೆ ಆಯ್ತಾನ. ಅದಕ್ಕೆ ಇವೆಲ್ಲ ನೋಡಿ ಕಿಶಿಂದೆ ಪಾರ್ಟಿದವ್ರು ಹೊರ ಓದು ತೆಗ್ದಾರ ಅವ್ನಿಗೆ ಏನ್ರಿ. ಅವು ಎಲ್ಲ ನೋಡ್ಕೊಂಡು ಕಿಶಿಂದ ತೆಗ್ದಾರ ಅವ್ರು. ಇವ ಎಲ್ಲೆಲ್ಲಿ ಮಾಡ್ತಾನೆ, ಇವ ಕಾಂಗ್ರೆಸ್ ಏಜೆಂಟ್ ಅದಾನ ಅನ್ನೋದು ಗೊತ್ತದ. ಹಿಂದಕ್ಕೆ ಹಲವು ಬಾರಿ ಹೇಳಿನಿ, ಇವ 40% ಕಮಿಷನ್ ತೋತಾನ ಕಾಂಟ್ರಾಕ್ಟರ್ಗಳ ಬಲಕ್ಕೆ. ಈಗಾದ್ರೂ ಒಬ್ಬ ಕಾರ್ಯಕರ್ತರಿಗೆ ಕೆಲಸ ಕೊಟ್ಟು ಕಿಶಿಂದ ₹1 ಕಮಿಷನ್ ತೊಗೊಳಾರ್ದ ಕಾರ್ಯಕರ್ತ ಕೆಲಸ ಕೊಟ್ಟು ತೋರಿಸಿದ್ರೆ ನಾನು ನಿಮ್ಗೆ ಸಿದ್ದೇಶ್ವರ ಗುಡಿ ಹೋಗ್ತೀನಿ ತೋರಿಸ್ರಿ. ಇವ್ಲಿಂತ್ರ ನಾವ್ ಇಟ್ಟು ಗಳಿಸಿವಪ್ಪ ಅತ್ ಯಾವರೇ ಒಬ್ಬ ಕಾರ್ಯಕರ್ತ ಬಂದು ಹೇಳ್ದ ಎದ್ದಿ ತಡ್ಕೊಂಡು ಕಿಶಿಂದ ಗೌಡ್ರು MLA ಆಗೋಣ ನಮಗೆ ಅನುಕೂಲ ಆಯ್ತಪ್ಪ ಅಂತ ಒಬ್ಬ ಕಾರ್ಯಕರ್ತ ಹೇಳಿದ್ರು ನಾ ಗುಡಿ ಮುಟ್ತೀನಿ. ಇವತ್ತು ಅವ ಏನಾರೇ ಮೋಸ ಮಾಡಿದ್ದ, ಇವ್ರ ಪಾಪ ಪ್ರಾಮಾಣಿಕ ಒಬ್ಬ ಗರೀಬ್ ಮನುಷ್ಯ. ಅವ್ರು ಕ್ಯಾನ್ಸರ್ ಪೀಡಿತ ಮಹಿಳೆದ ಆಸ್ತಿ ಹೊಡಿಬೇಕಂತ ಏನ್ ಮಾಡ್ಯಾನಲ್ಲ ಆ ದೇವ್ರು ನೋಡ್ಕೊತಾನ. ಇವತ್ತು ಏನ ಲಿಂಗ ಇಟ್ಟಾರಲ್ಲ ಆ ಲಿಂಗಪ್ಪ, ಇವತ್ತು ಶಿವರಾತ್ರಿ ಐತಿ, ಆ ಶಿವನ ಮ್ಯಾಗ ಪ್ರಮಾಣ ಮಾಡತ್ತೀನಿ. ಇವ್ರ ಮ್ಯಾಗ 3ನೇ ಕಡೆ ತಗೊಂಡು ಆ ಹೆಣ್ಮಗಳು ಚರಾಪ್ ಅವ್ರಿಗೆ ತಟ್ಟಲಿಲ್ಲ ಅಂದ್ರೆ ನಾನು ನಿಮಗೆ ಹೇಳಿದ್ ಕೇಳ್ತೀನಿ. ಆ ರಾಜೇಶ್ ದೇವ್ಗಿರಿಗೂ ಹೇಳ್ತೀನಿ, ಗೌಡಗೂ ಹೇಳ್ತೀನಿ. ಇವತ್ತೇನ್ ಇವ್ರು ಆ ಬಡವ್ರ ಮನಿಗೆ ಬೆಂಕಿ ಹಚ್ಚಿಸಿಂದ ಶ್ರೀಮಂತರ ಮನಿ ಬೆಳಗಲಾಕ ಏನ್ ಹೊಂಟಾರಲ್ಲ ಅವ್ರ ಒಟ್ಟರಿಗೆ ನಾ ಎಚ್ಚರಿಕೆ ಕೊಡ್ತೀನಿ. ಅವ್ರ ಏನಾರ ತಿಳಿದಿರ್ಬೇಕು, ಏನಾರ ನಾ ಇಟ್ಟು ಮಾತಾಡಿದ್ರೆ ಇನ್ಯಾಗ ಏನ್ ಮಾತಾಡ್ತಾರತ್ತಂದು ಇವಿತ್ತು ದಾಖಲಾ ಅದಾವ ನಮ್ಮ ಕಡೆ. ಇವಿತ್ತು ಎಲ್ಲದ ಕುಲಂಕುಷಿ ಪರಿಶೀಲನೆ ಮಾಡ್ಲಿ, ಜಿಲ್ಲಾಧಿಕಾರಿ ಬರ್ಲಿ, ಯಾರು ಬರ್ತಾರ, CM ಬರ್ಲಿಕ್ಕೆ ಇದಕ್ಕೆ ಬಂದ್ ಕಿಶಿಂದ ಅದನ್ನ ತನಿಖೆ ಮಾಡಿ. ಪಾಪ ಅಮಾಯಕ ಜನರಿಗೆ ಅನ್ಯಾಯ ಆಗ್ಬಾರ್ದು. ಯಾವತ್ಲೂ ಅಮಾಯಕ ಒಂದು ಕ್ಯಾನ್ಸರ್ ಪೀಡಿತ ಮಹಿಳೆಗೆ ಈ ತರ ತೊಂದರೆ ಕೊಡೋದಂದ್ರೆ ಅದು ನಾ ಸಹಿಸೋದಿಲ್ಲ. ಅದು ಎಲ್ಲಿ ತನ ಹೋಗ್ತದ ಹೋಗ್ಯಾಕ ನಾ ಆಕಿನ ಪರವಾಗಿ ನಿಂತ ಕಿಶಿಂದ ಅದಕ್ಕೆ ಫೈಟ್ ಮಾಡೇ ಮಾಡ್ತೀನಿ. ಬರುವಂತ ದಿವ್ಸೊಳಗೆ ಅವ್ರೆಲ್ಲರೇ ನಾ ಹೋಗಿ ಜಿಲ್ಲಾಧಿಕಾರಿ ಅವ್ರಿಗೆ ಮನವಿ ಕೊಟ್ಟಿನಿ, ನಾ ಗೌಡಗ್ ಹೇಳಿನಿ, ಯಾರಿಗೆ ಹೇಳಿದ್ರು ನಾ ಹೆಸರು ಕೆಡಿಸ್ತೀನಿ. ಎಲ್ಲರೇ ಒಬ್ಬ ಹಿಂದೂ ಲೀಡರ್ ಬೆಳ್ಯಾಕತ್ತಾನಂದ್ರೆ ಹೆಸರು ಕೆಡಿಸೋದು ಭಾರಿ ಕಾಲ ಇದೇ ಮಾಡ್ಕೊತ ಬಂದಾರ. ಯಾವ್ರೆ ಒಬ್ಬ ಹಿಂದೂ ಲೀಡರ್ ಯಾವ್ರೆ ಬೆಳ್ಯಾಕತ್ತಪ್ಪ ಅಂದ್ರೆ ಪಟ್ಟನೆ ಅವ್ನಿಗೆ ಹೆಸರು ಕೆಡಿಸೋದು, ಅವ್ನಿಗೆ ಚೂಟುದು, ಅವ್ನಿಗೆ ಕತ್ರಿ ಹಾಕೋದು, ಅವ್ರು ಡಿಪಾರ್ಟ್ಮೆಂಟ್ದವ್ರ ಕಡೆ ಹಚ್ಚಿ ಹರಾಸ್ಮೆಂಟ್ ಮಾಡಿಸೋದು, ಇವೆಲ್ಲ ನಾ ಅದಕ್ಕೆ ಯಾವ್ದಕ್ಕೂ ಬಗ್ಗುದಿಲ್ಲ. ಇದಕ್ಕೇನು ಉತ್ತರ ಕೊಡ್ಬೇಕು ನಾ ಕೊಡ್ತೀನಿ. ಮತ್ ಇವತ್ತೇನದಲ್ಲ, ಇವತ್ತು ಅವ ಏನು ಮಾಡಾಕತ್ತಾನಲ್ಲ ಅದ್ರದ್ದು ಒಟ್ಟರದು ಉಣ್ತಾನವ. ಶನಿದ್ರಾಗ ಉಣ್ತಾನ. ಬಹಳ ಮಂದಿ ಶ್ರಾಪ್ ಅದಾವ, 8 ಮಂದಿ ಇವ ದೇವಗಿರಿನು ಎಷ್ಟೋ ಮಂದಿಗೆ ಮೋಸ ಮಾಡ್ಯಾನ, ಏನ್ ಮಾಡ್ಯಾನ, ಯಾರ್ದು ಅನ್ಯಾಯದಿಂದ ತೋಣಾನ ಅವೆಲ್ಲ ತುಂಬೇಬೇಕವ. ಇವ ಎಲ್ಲರೇ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಮಾಡ್ತೀನಿ, ಆ ದೇವ್ರ ಅಕ್ಕಿನೂ ಹೇಳ ವಾಗುಬಾಯಿಗೆ ಮುಟ್ತೀನಿ ಅಂತ ಹೇಳಕ್ಕೆ ಹೆಣ್ಮಗಳು, ಆ ವಾಗುಬಾಯಿಗೆ ಮುಟ್ಟಿ ಹೇಳ್ತೀನಿ. ಎಲ್ಲಿ ಬೇಕಾದ ಯಾವ ಬೇಕಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ರೆಡಿ. ನಮ್ಮ ಮನ್ಯಾಗ ಬಂದಾರ್ರಿ, ಅವ್ರಿಗೆ ರಾತ್ರಿ 1 ಗಂಟೆಗೆ ಕೇಳ್ಯಾರಲ್ಲ ಏನ್ರಿ ಹಾ ಇವತ್ತು ಪತ್ರಿಕಾ ಒಳಗ ಸ್ಟೇಟ್ಮೆಂಟ್ ಕೊಟ್ಟವ್ರ. ಇವತ್ತು ನೋಡಿಲ್ಲ ನೀವು ಪತ್ರಿಕಾ ಸ್ಟೇಟ್ಮೆಂಟ್ ನೋಡಿಲ್ಲ? ಪ್ರೆಸ್ ನೋಟ್ ಕೊಟ್ಟಾರ. ಇವತ್ತು ಪೇಪರ್ ಒಳಗ ನಾವ್ ಭೂ ಮಾಫಿಯಾ ಜೋಡಿ ಕೂಡಿವತ್ತ ನಾವು ಇದು ಭೂ ಹಗರಣ ಮಾಡಾಕತ್ತಿವತ್ತ. ಏನ್ ಹಗರಣ ಮಾಡ್ಯಾನ? ಇವತ್ತಿಗಾದ್ರು ಆಟೋ ಬೊಂಗ ಹಚ್ಚಿ ಒದರ್ಸ್ಲಕ್ಕ ಅವ ಯಾರ್ದಾರ 1 ಗುಂಟ ನಾವ್ ಯಾರ್ದಾರ ಜಮೀನ್ ತಿಂದಿರ್ಲಿ, ಯಾರ್ದಾರ ಅನ್ಯಾಯದ ದುಡ್ಡು ನಾವ್ ಏನಾರ ತಿಂದಿದ್ದೀವಿ, ಅನ್ಯಾಯದ ಜಗ ನಾವೇನಾರ ಹೊಡ್ಕೊಂಡಿದ್ವಿ ಅಂದ್ರೆ ಆ ದೇವ್ರ ನೋಡ್ಕೊಳಕ ಅವ್ರ ಏನ ಮಾಡ್ಯಾರ ಅವ್ರಿಗೆ ಅದು ಉತ್ತರ ಕೊಡ್ಬೇಕು. ಈಗ ಗೌಡಗೂ ಆಯ್ತು, ದೇವ್ಗಿರಿಗೂ ಆಯ್ತು. ಇವ 8 ಮಂದಿ ಅಮಾಯಕರ ಕೆಲವೊಂದ್ ಜನ ಅದಾರ ಇಲ್ಲಿ ನೋಡ್ತೀನಿ, ಅವ್ರೆಲ್ಲ ಫೇಸ್ಬುಕ್ನೇ ಹಾಕದೆ ಮಾಡ್ಕೊತ ಹೊಂಟಾರ. ಏನ್ ಯಾರ್ದಾರೆ ಮೆಂಬರ್ತಿ ಗಂಡಗ್ ಸಹಾಯ ಹೊಡೋದು, ಆ ಮೆಂಬರ್ತಿಗೆ ಮನಿ ಮಾಡಿ ಕೇಸಿಂದ ಲಗ್ನ ಮಾಡ್ಕೊಂಡಿಟ್ರ ಅವೆಲ್ಲ ಏನ್ ಗೊತ್ತಾಗುದಿಲ್ಲೇನ್ರಿ? ನಮ್ಗೆಲ್ಲರದು ಗೊತ್ತದ. ಯಾವ ಏನೇನ್ ತೆಗಿಬೇಕು ಅವೆಲ್ಲ ತೆಗಿತೀವಿ. ಈ ಬರುವಂತ ಸಂದರ್ಭದಲ್ಲಿ ಅವು ಏನ್ ಮಾಡ್ಬೇಕು ಎಲ್ಲರದು ಬಿಚ್ಚಿಡ್ತೀನ. ಇವ್ರ ಏನ್ ಬೆಕ್ಕ ಹಾಲು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೆ ಜಗತ್ತಿಗೆ ಗೊತ್ತಾಗೋದ್ರ ಅವ್ರು ತಿಳ್ಕೊಂಡಾರ. ಅವ್ರು ಏನೇನ್ ಮಾಡ್ತಾರ ಅವ್ರು ತೊಟ್ರು ಎಳಿಯಾಗಿ ಬಿಚ್ಚಿಡ್ತೀನಿ. ಇನ್ನ ಮ್ಯಾಗ ಅವರು ತಟಬಾರ್ದಾಗಿತ್ತ ಪಾಪ ಬಡವ ಹೆಣ್ಮಗಳಿಗೆ. ಈಗ ಅಕ್ಕಿಗೆ ತಡವ್ಯಾರಪ್ಪ ಅಂತಂದ್ರ ಅದನ್ನ ಅಕ್ಕಿಗೆ ದಂಡಿಗೆ ಹಚ್ಚಲಾರ್ದ ಅಕ್ಕಿಗೆ ಹಿಡ್ಕೊಂಡು ಕಿಸಿದ ಅವ್ರ ಒಟ್ಟರಿಗೂ ದಂಡಿಗೆ ಹಚ್ಚೇ ಬಿಡ್ತೀನಿ. ಅಟ್ರ ಸರಳ ಬಿಡುದಿಲ್ಲ. ಆಯ್ತ್ರಿ, ಮುನ್ಸಿಪಾಲ್ಟಿ ಒಳಗ್ ಬರ್ತಿತ್ತು 1 ಮಿನಿಟ್. ಮುನ್ಸಿಪಾಲ್ಟಿ 1 ಮಿನಿಟ್ ಇಲ್ಲೋಡಿಲಿ 1 ಮಿನಿಟ್ ಮುನ್ಸಿಪಾಲ್ಟಿ ಒಳಗ್ ಬರ್ತಿತ್ತಂದ್ರ ನೀನ್ ಮೆಂಬರ್ ಇದ್ದಲ್ಪ ಅವಾಗ 30 ವರ್ಷ ಗಟ್ಲೆ ದನ ಏನ ಕಾಯಕತ್ತಿದ್ದೇನಿ. 40 ವರ್ಷ ಗಟ್ಲೆ ಮುನ್ಸಿಪಾಲ್ಟಿ ಜಾಗ ಬರ್ತಿತ್ತಂದ್ರ ಬಡ ಬಡ ಒಂದು ಅದು ಫಿನಿಶಿಂಗ್ ಹಾಕಬೇಕಾಗಿತ್ತು. ಮುನ್ಸಿಪಾಲ್ಟಿ ಬರ್ತದ, ಇದು BDAದಿಂದ ಒಂದ್ ತಂತಿ ಬೇಲಿ ಹಾಕಿ ಗಾರ್ಡನ್ ಮಾಡ್ರಿ, ಗುಡಿ ಮಾಡ್ಕೊರಿ. ನೀವೇನ್ ಮಾಡ್ಕೋತೀರಿ ಮಾಡ್ಕೋರಿ. ಏನ್ ಇಷ್ಟೆಲ್ಲ ಮಾಡ್ಕೋಬೇಕಾಗಿತ್ತಿಲ್ಲ. ಅಮಾಯಕ ಒಬ್ಬ ಹೆಣ್ಮಗಳ ಆಸ್ತಿ ಲಪ್ಟಾಯಿಸ್ಬೇಕಂತಂದ್ ಹಿಡಿದು ಕಾಯ್ದಾನ. ಇನ್ನು ಮುಂದೆ ನಂದು ಆಟ ನಡೀದಿಲ್ಲ ತಂದ್ ಕಿಶನ್ ಈಗ DC ಅವ್ರ ಮುಂದೆ ಹೋದೆ, ಅಲ್ಲಿ ಹೋದ್ಯಾ ಅಳ್ಕೋ ಸಾರ್ವಜನಿಕರಿಗೆ ಎಬ್ಸಿದ್ಯಾ ಮಾಡಕತ್ರ ಹೆಂಗ? ಅಜ್ಜಿದೊಂದು ಸ್ಟೇಟ್ಮೆಂಟ್ ತೋರಿ. ಆಕಿ ಅಜ್ಜಿ ಏನ್ ಹೇಳ್ತಾಳ ಆಕಿಂದು ಕೇಳ್ರಿ. ಇಲ್ಲ ದಯವಿಟ್ಟು ಆಕಿ ಅಜ್ಜಿದೊಂದು ತೋರಿ. ನೀವು ನೋಡ್ಕೋಬೇಕಾಗ್ತದ ಬೇರೆ ಕಡೆ ಮನೆ ನಾವು ನೋಡ್ಕೊಲ್ರಿ. ಯಾಕೆ ನಾವು ಬಾಡೆ ಕೊಟ್ಟಿದ್ದೀವಿ, ಓನರ್ ಬರ್ಬೇಕು, ಓನರ್ ಹೇಳ್ಬೇಕು, ನಾವು ಕೇಳಲ್ಲ. ನಾವ್ ರೊಕ್ಕ ಕೊಟ್ಟು ಸುಮ್ಮನೆ ಇದ್ದೇವೆ ಅಂದ್ರೆ ರಾತ್ರಿ 1 ಗಂಟೆಗೆ ಕಟ್ಕೋಬೇಕಿಲ್ಲ. ಮತ್ತೆ ಮುನ್ಸಿಪಾಲ್ಟಿ ಜಾಗ ರಾತ್ರಿ ಮಾಡ್ಯಾರ ಅವ್ರು ಮನಿ ಬೆಳೆಸನ ಯಾರು ಬಂದಂದ್ರು ಅವ್ರು ಮತ್ತವ್ರು ಯಾವ ಕಮಿಷನ್ ಆಗ್ತಾರೆ.
ಇಲ್ಲ ಕಮಿಷನರ್ ಅಲ್ರಿ ರಾತ್ರಿ 11ಕ್ಕೆ ಯಾರು ಕಮಿಷನರ್ ಬಂದಿದ್ರ ಇಲ್ರಿ ಅವ್ ಇವ್ರು ಮುನೇನವ್ರು ಯಾರು ಒಣನವ್ರು ಯಾರು ಅಣ್ಣತಮ್ಮದಾರ ಅಲ್ಲಿ ಬಾಲ್ದವ್ರು ಅದಾರಿ ಬಂದಿರೋ ನೋಡ್ರಿ ನೀವು ಬೇರೆ ಕಡೆ ನೋಡ್ಬೇಕಾಗ್ತದ ಅದಕ್ಕೆ ನೋಡ್ಕೋಬೇಕಾಗ್ತದ ಅಂದ ಬಳಿಕ ನಾವು ನೋಡ್ಕೋದಲ್ರಿ ನಮ್ ಓನರ್ ಹೇಳತಕ್ಕ ನಾವ್ ಬಿಡಲ್ಲ ಯಾಕಂದ್ರೆ ಸಿಟಿ ಇದ್ದಿದ್ದು ನಾವ್ ಊರ್ ತಗೊಂಡ್ ಬಂದವ್ರು ನಾವ್ ಬಗತ್ತ ನಾವು 2 ಮೂರು ಟೈಮ್ ಕೊಡ್ಬೇಕು ಅವ್ರ ನಮಗೆ ಹೇಳ್ಬೇಕು ರಾತ್ರಿ 11ಕ್ಕೆ ಏನ್ ಮಾಡತ್ತಿದ್ರು ಜಾಗದಾಗ ನೋಡ್ಕೋತಿರ್ತೀರಿ ಅವ್ರು ಕಟ್ಟಿ ಕಟ್ಲಾತ್ರಿ ಕಟ್ಟಿಲ್ರಿ ಮಾಳ ಹಾಕ್ಬೇಕ್ರಿ ಮಾಳ ಹಾಕೋದು ವಯರ್ ಇದು ಮಾಡೋದು ಮಾಡಾಕ್ತಿರು ಅದ್ ಸೌಂಡ್ ನಮ್ಗೆ ಅವ್ರು ಹೇಳಿದ್ರು ನಿಮ್ಮ ಹೆಸರೇನ್ರಿ ಪೂಜಾರಿ ಪೂರ್ತಿ ಹೇಳಿ ತುಕಾರಾಮ್ ಪೂಜಾರಿ ಬಾಯಿ ಬಂದಾಗ 8 ವರ್ಷ ಆಯ್ತು 10 ವರ್ಷ ಆಯ್ತು ಯಾವ್ದು ಇಲ್ಲ ಅದು ಡಾಕ್ಯುಮೆಂಟ್ಸ್ ತೊಗೊಂಬರ್ಲಿಲ್ಲ ಅವ್ರು ಯಾರೇ ಹಂಗೆ ಹಾಕಲಾತಿದ್ರು ಡಾಕ್ಯುಮೆಂಟ್ ದಾಖಲೆ ತೊಗೊಂಬರ್ಲಿಕ್ಕೆ ಥ್ಯಾಂಕ್ ಯು ಅಂಜು ಮಂದಿ ಒಟ್ಟಾಗಿ ಮಂದಿನ ಭಯ ಆಗ್ತಾವ ನೋಡ್ರಿ ನಮ್ ಜಾಗಕ್ಕೆ ಕಡಿ ಅವ್ರೇನ್ರಿ ಬರೀ ನಮ್ ತಮ್ಮ ಮನಿ ಕಟ್ಟಾಗ ಅವಾಗ ಬರೀ ಚಿಮ್ಮಟ್ ಚಾಡುದ್ರಿ ಮನಿ ಚಾಡುದು ಕುಸು ಚಾಡುದು ಇದನ್ನ ಮಾಡ್ಯಾರ ನೋಡ್ರಿ ಅದ್ರ ಮನಿ ಕಟ್ಟಾಗೂ ಹಂಗ ಮಾಡ್ಯಾರಿ ಮತ್ ಇವು ಕಾಡ್ಲಾಕ ಆಗ್ತಾರ ಅವಾಗ ಹಿಂಗಾರಿ ಬರೀ ಅವತ್ ನಮ್ ಜಾಗ ಏನ್ರಿ ಪೋಲಿಯೋ ಚರ್ಯಾರಿ ಪೋಲಿಯೋ ಬೈ ಚಡುದು ಹಚ್ಚುದ್ರಿ ಒಟ್ಟಿಲ್ಲ ಮಾಡ್ಕೊಳ್ಲಾಕ ಯಾರು ನೋಡ್ರಿ ನಮ್ ತಮ್ಮಗ್ರಿ ನೀ ಯಾರಜ್ಜಿ ಅವ್ರಿಗೆ ನಮ್ ತಮ್ಮರಿ ಹ್ಞೂನ್ರಿ ಇಬ್ರು ಅಕ್ಕಂಬ್ರಿ ನಾವ್ ಮಗಳ್ರಿ ಹೌದಾ ಹ್ಞೂನ್ರಿ ನಾವ್ ಗಂಡನ ಐತೆ ಮಾಡಿ ಅಲ್ಲ ಕೊಡ್ತಾರೆ ಅಷ್ಟಿ ಯಾರ್ದದು ಅದು ನಮ್ಮ ಅಜ್ಜಂದ ಐತೆ ನಮ್ಮ ಅಜ್ಜಂದ ಸುಳ್ಳು ಹೇಳ್ತಿದ್ರು ನಮ್ಮ ಗಲಗದ ಅಜ್ಜಂದ ಐತೆ ಏನು ಒಂದಿನ ಹೇಳಿದ್ರಿ ನಮ್ಮ ಅಜ್ಜಾಗೂ ಅಕ್ಕಿ ಅದಾವ್ರಿ ಮೊದಲು ಇಟ್ಟು ಕಾರವಾರ ತೀರ ಈ ನಮ್ಮನೆ ಕಾಗತ್ತಾದ್ರೆ ಯಾಕ್ರಿ ಆ ಒಟ್ಟಾರ ಬಾರಿ ಕೊಟ್ಟಾರ ಅವ್ರು ಗೋಟಿ ಬಾರಿ ಹಾಕೋದು ಹಗ್ಲ ರಾತ್ರಿ ಮನಿ ಚಡುದ್ರಿ ಲಿಂಗ ಪೂಜೆ ಮಾಡುದು ಮತ್ತ ಜಂಡ ಹಚ್ಚುದು ಮಾಡ್ತಾರ ನೋಡ್ರಿ ರಾತ್ರಿ ಅದಾವ್ರಿ ಅವ್ರು ಹಿಂಗ್ ಮಾಡಿದ್ರಿ ಹಂಗ್ರಿ ಇಲ್ಲ ನಾವ್ ಮಾಡ್ತೀವಿ ನಮಗ್ರಿ ಮಂದಿದ್ರಿ ಅದು ರೀ ಮಂದಿದ್ ಮಾಡ್ಕೊತ ಹೋಗ್ತಾರ ಕಿತ್ತಾರ್ರಿ ಹಂಗ್ರಿ ಅಸ್ತಿರಿ ಯಾವಾಗ್ರಿ ಬಿಟ್ಟು ಹೋಗ್ಯಾರ ಅಂದ್ರ ನಮ್ಗ ಆಗ್ಲೇನ್ರಿ ನಿಮ್ಗೆ ಹೆಚ್ಚಿಗೆ ತಗೋರಿ ಹಂಗ್ರಿ ತೀರಾಗಿ ನಮ್ಗೆ ಕಳ್ದದ್ರಿ ಬದು ಸುತ್ತ ಇಲ್ಲಿ ಯಾವ್ದು ಮಾಡ್ತಾರೇನ್ರಿ ಆ ಕೈಯ ನಾಲ್ಕು ಹೋಗಿ ಬರೀ ನಮ್ದೈತಿ ಜಾಗ ಅದ್ರಿ ಹಂಗ್ರಿ ಎಷ್ಟು ವರ್ಷದಿಂದ ಇದ್ರಿ ಅಲ್ಲಿ ಏನ್ರಿ ಆ ಜಾಗ ಅದ್ಯಾವ ಎಷ್ಟು ವರ್ಷ ಅದ್ಯಾವ್ದಾಯ್ತು ಅದ್ಯಾವ ಅವ್ರ ಗಂಟು ಯಾಕಂದ್ ಹೋಗಿ ಅದ್ಯಾವು ಇದೇನ್ ಆಗ್ತೀರಿ ಅದನ್ನ 50 ವರ್ಷ ಜಾಸ್ತಿ ಐತ್ರಿ ಈಗ ಮಹಾನಗರ ಈಗ ಮುನ್ಸಿಪಾಲ್ಟಿ ಬಂದಾರೆ ಮುನ್ಸಿಪಾಲ್ಟಿ ಜಾಗ ಈಗ ಬಂದ जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।